ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಜಂಕ್ ಫುಡ್ ಬಳಕೆಯಿಂದ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಗಳಿಗೆ ಪರ್ಯಾಯವಾಗಿ ಸಿರಿಧಾನ್ಯಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವಂತೆ ಪ್ರೇರೇಪಿಸುವ ಉದ್ದೇಶಕ್ಕೆ ಜಿಲ್ಲೆಯ ಜನರಲ್ಲಿ ಪೌಷ್ಟಿಕ ಆಹಾರ ಪದ್ಧತಿಯನ್ನು ಉತ್ತೇಜಿಸುವ ಹಾಗೂ ಸಿರಿಧಾನ್ಯಗಳ ಮಹತ್ವವನ್ನು ಪರಿಚಯಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬವನ್ನು ಆಯೋಜಿಸಲಾಗುತ್ತದೆ. ಈ ಹಬ್ಬದಲ್ಲಿ ಸಿರಿಧಾನ್ಯಗಳಾದ ರಾಗಿ, ನವಣೆ ಮುಂತಾದ ಧಾನ್ಯಗಳ ಪೌಷ್ಟಿಕ ಮೌಲ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಆರೋಗ್ಯಕರ ಜೀವನ ಶೈಲಿ, ರೈತರ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಎಂಬ 3 ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸುವ ಮಹತ್ವದ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆ 2025-26ರ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆ ಹಾಗೂ ಪೌಷ್ಟಿಕ ಅಭಿಯಾನ ಯೋಜನೆ 2025-26ರ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಮಣಿಪಾಲದ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ ಸಿರಿಧಾನ್ಯ ಹಾಗೂ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಳಿಗೆಗಳನ್ನು ಅಪರ ಜಿಲ್ಲಾಧಿಕಾರಿ ಅಬಿದ್ ಗದ್ಯಾಳ್ ಉದ್ಘಾಟಿಸಿ ರೈತರಿಂದ ಬೆಳೆದ ವಿವಿಧ ಸಿರಿಧಾನ್ಯಗಳು, ಎಣ್ಣೆಕಾಳು ಬೆಳೆಗಳು ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಮಾಹಿತಿ ಪಡೆದರು. ಜಿಲ್ಲಾ ಮಟ್ಟದ ಕಾರ್ಯಾಗಾರ ಮತ್ತು ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ತಾಂತ್ರಿಕತೆ, ವೈವಿಧ್ಯತೆ ಹಾಗೂ ಮೌಲ್ಯವರ್ಧನೆಯ ಅಗತ್ಯವಿದೆ ಎಂದು ತಿಳಿಸಿದರು. ನಿವೃತ್ತಿಯ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಆಸೆ ವ್ಯಕ್ತಪಡಿಸಿದ ಅವರು, ಕೃಷಿಯ ಮೇಲಿನ ಯುವಜನರ ಆಸಕ್ತಿ ಹೆಚ್ಚಿಸಲು ಪ್ರೋತ್ಸಾಹ ನೀಡಬೇಕೆಂದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಕೃಷಿಯ ಕೊಡುಗೆ ಕೇವಲ 17-18% ಮಟ್ಟಕ್ಕೆ ಕುಸಿದಿರುವುದು ಚಿಂತಾಜನಕ ವಿಚಾರವಾಗಿದ್ದು, ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಿದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಅತಿ ಸಣ್ಣ ಹಿಡುವಳಿದಾರರನ್ನೇ ಕಾಣ್ತೇವೆ. ಆದ್ರಿಂದ ಈ FPO ಮೂಲಕ ಕೃಷಿಯಲ್ಲಿ ನಮ್ಗೆ ಉತ್ತಮವಾದಂತಹ ಬೆಲೆಯನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ನಾವೆಲ್ಲ ಹೇಳ್ತೇವೆ, ಬಹಳ ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇವೆ. ನಮ್ಮ ಏನು GDP ಏನಿದೆ, ಉತ್ಪಾದನೆ ಏನಿದೆ, ಅದು ಕೃಷಿ ಆಧಾರಿತ GDP ಅನ್ನುವಂಥದ್ದು ಬಹಳ ಹಿಂದಿನ ವರ್ಷದಲ್ಲಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ GDP ಕಾಂಟ್ರಿಬ್ಯೂಷನ್ ನಮ್ಮ ಕೃಷಿ ಚಟುವಟಿಕೆಯಿಂದ ಬರುವಂತದ್ದು ಕೇವಲ 17-18% GDP-ಯನ್ನ ಕೃಷಿ ಚಟುವಟಿಕೆಗಳಿಂದ ನಾವು ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ. ಆವಾಗ ನಮ್ಮಲ್ಲಿ ಏನ್ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಗೆ ಕೃಷಿಗೆ ಸರಿಯಾದ ಬೆಲೆ ಸಿಗ್ತಾ ಇರಲಿಲ್ಲ. ಈಗ ಜನರ ಏನು ಪರ್ಚೇಸ್ ಮಾಡುವಂತದ್ದವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು. ಅವರು ರೇಟ್ ಬಗ್ಗೆ ಜನ ಈಗ ಹೆಚ್ಚು ತಲೆ ಕೆಟ್ಕೊಳ್ಳುವುದಿಲ್ಲ. ಆದ್ರೆ ಅದರಲ್ಲಿ ನಾವು ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಿ ಕೊಟ್ಟಿದ್ರೆ ನಮ್ಗೆ ಉತ್ತಮವಾದಂತಹ ಬೆಲೆ ಸಿಗ್ತದೆ. ಜಿಲ್ಲಾ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಪ್ರದೀಪ್ ಹೆಬ್ಬಾರ್ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಯುದ್ಧ ಸನ್ನಿವೇಶಗಳು ಕಂಡುಬರ್ತಾ ಇದ್ರೂ ಭಾರತೀಯ ರೈತರು ಸ್ವಾವಲಂಬಿ ಜೀವನ ಶೈಲಿಯಿಂದ ನೆಮ್ಮದಿ ಅನುಭವಿಸುತ್ತಿದ್ದಾರೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಅಡುಗೆ ಅನಿಲದ ಸಮಸ್ಯೆ ಕುರಿತು ಯಾವುದೇ ಆತಂಕಕಾರಿ ಪರಿಸ್ಥಿತಿ ಇಲ್ಲದಿರುವುದಕ್ಕೆ ಕೃಷಿಕರ ಸ್ವಾವಲಂಬಿತನವೇ ಕಾರಣ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮತ್ತು ಗಮನಾರ್ಹ ಸಾಧನೆ ಮಾಡಿದ ರೈತರು ಮತ್ತು ಕೃಷಿ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಸಿರಿಧಾನ್ಯಗಳ ಮಹತ್ವ, ಆರೋಗ್ಯಪೂರ್ಣ ಆಹಾರ ಪದ್ಧತಿಗಳು ಹಾಗೂ ಪೌಷ್ಟಿಕಾಂಶಗಳ ಬಗ್ಗೆ ತಜ್ಞರು ಉಪನ್ಯಾಸ ನೀಡಿ ಜಾಗೃತಿ ಮೂಡಿಸಿದರು. ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ, ಎಣ್ಣೆಕಾಳು ಬೆಳೆಗಳ ಉತ್ಪಾದನೆ ಹೆಚ್ಚಿಸುವ ವಿಧಾನಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಕುರಿತು ಮಾಹಿತಿ ನೀಡಲಾಯಿತು. ಭಾರತದ ನಾವೆಲ್ಲ ಒಂದು ಸ್ವಲ್ಪ ನೆಮ್ಮದಿಯ ದಿನಗಳನ್ನ ಕಾಣ್ತಾ ಇದ್ದೇವೆ. ಬೇರೆ ಪ್ರಪಂಚದ ಎಲ್ಲ ಭಾಗದಲ್ಲಿ ಒಂದಷ್ಟು ಉದ್ವಿಗ್ನತೆ ಇದೆ. ಅದರಿಂದಾಗಿ ಒಂದಷ್ಟು ನಾವುಗಳು ಬೇರೆ ಎಲ್ಲ ವಿಚಾರದಲ್ಲಿ ಸೇಫ್ ಇದ್ರು ಕೂಡ ಈಗ ಇಂಧನ ವಿಚಾರದಲ್ಲಿ ನಾವು ಸ್ವಲ್ಪ ಅನ್ಸೆಕ್ಯೂರ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಡೀಸೆಲ್, ಪೆಟ್ರೋಲ್ ಏನೋ ಸಿಗ್ತಾ ಇದೆ, ಗ್ಯಾಸ್ ಸಿಗುದಿಲ್ಲ ಅಂತ ಹೇಳಿ ಒಂದು ತರ ಪ್ಯಾನಿಕ್ ಆಗಿದೆ ಸಮಾಜ ಪೇಟೆಲ್ಲೆಲ್ಲ. ನಾವು ಬಹುಶಃ ಇಲ್ಲಿ ಸೇರಿರುವವರೆಲ್ಲರೂ ಹಳ್ಳಿಯವರು ಅಂತ ನಾನು ಅನ್ಕೊಳ್ತೇನೆ. ನಾವು ಯಾವುದೇ ರೀತಿ ಪ್ಯಾನಿಕ್ ಆಗುವಂತ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸಮಾಜದ ಅತ್ಯಂತ ಸ್ವಾವಲಂಬಿ ಜೀವಿಗಳು. ಅಂದ್ರೆ ನಾವು ಅನ್ನ ಬೆಳಿತೇವೆ, ಇಂಧನ ನಮ್ಮ ಹತ್ರ ಇದೆ,
ಕಟ್ಟಿಗೆ ಇದೆ, ಗೋಬರ್ ಗ್ಯಾಸ್ ಇದೆ. ಅದಕ್ಕೆ ಆಗ ಬಹುಶಃ ರೈತ ಗೀತೆಯಲ್ಲಿ ಹೇಳಿದ್ರು, ರೈತನಷ್ಟು ಸ್ವಾವಲಂಬಿ ಮತ್ತೆ ಯಾರು ಇಲ್ಲ. ಎಲ್ಲಿ ಯುದ್ಧ ಆಗಲಿ ಏನ್ ಬೇಕಾದಾಗಲಿ ನಾವು ಯಾರಿಗೂ ಕೇರ್ ಮಾಡುವುದಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಾನೆ ಇರ್ತೇವೆ. ಒಟ್ಟಾರೆಯಾಗಿ ಸಿರಿಧಾನ್ಯ ಹಬ್ಬದ ಮೂಲಕ ಅಕ್ಕಿ ಮತ್ತು ಗೋಧಿಯ ಪರ್ಯಾಯ ಆಹಾರ ಪದ್ಧತಿಯ ಪರಿಚಯ ಮಾಡಲಾಯಿತು. ಈ ಭಾಗದ ಕೃಷಿಕರು ಈ ಸಿರಿಧಾನ್ಯ ಬೆಳೆಯುವ ಮೂಲಕ ಹೇಗೆ ಲಾಭ ಪಡೆಯಬಹುದು ಎನ್ನುವ ಮಾಹಿತಿ ಮೂಲಕ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.